ವೆಲ್ಕಮ್ ಟು ಯಶಸ್ವಿ ಕ್ರಿಯೇಷನ್ಸ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಅಳತೆ ಬ್ಲೌಸನ್ನು ತಗೊಂಡು ಅಳತೆ ಬ್ಲೌಸಲ್ಲಿ ಯಾವ ರೀತಿಯಾಗಿ ಅಳತೆಗಳು ತಗೋಬೇಕು ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಈಗ ಸೇಮ್ ಅದೇ ಮೆಜರ್ಮೆಂಟ್ಗೆ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ. ಈಗ ನೀವು ಮೊದಲಿಗೆ ಕಟ್ಟಿಂಗನ್ನು ಕಲಿತಾ ಇದ್ದರೆ ಕಾಟನ್ ಬ್ಲೌಸ್ ಪೀಸನ್ನು ಯೂಸ್ ಮಾಡೋದು ತುಂಬ ಸೂಕ್ತ. ಯಾಕೆ ಅಂದರೆ ಸಿಲ್ಕ್ ಆಗಲಿ ಅಥವಾ ಈ ಒಂದು ಪಾಲಿಸ್ಟರ್ ಬಟ್ಟೆನಾಗಲಿ ನೀವು ಯೂಸ್ ಮಾಡೋದ್ರಿಂದ ಅದು ತುಂಬ ಜಾರ್ತಾ ಇರುತ್ತೆ, ನಿಮಗೆ ಬಟ್ಟೆ ಮೇಲೆ ಗ್ರಿಪ್ ಅನ್ನೋದು ಸಿಗಲ್ಲ. ಸೊ ಆ ಕಾರಣಕ್ಕೆ ಈ ಒಂದು ಬ್ಲೌಸ್ ಕಟ್ ಮಾಡುವಾಗ ನೀವು ಕಾಟನ್ ಒಂದು 50 ಅಥವಾ 60 ರೂಪಾಯಿ ಕೊಟ್ಟರೆ 1 ಮೀಟ್ರ್ ಕಾಟನ್ ಸಿಗುತ್ತೆ. ಆ ಕಾಟನನ್ನು ಯೂಸ್ ಮಾಡಿದ್ರೆ ಕಟ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಈಗ ಈ ಬ್ಲೌಸ್ ಕಟ್ ಮಾಡೋದಕ್ಕೆ ನಾನು 1 ಮೀಟ್ರು ಬಟ್ಟೆನ ತಗೊಂಡಿದ್ದೀನಿ. ಇದು ನಮಗೆ ಬಂದು ಸಿಂಗಲ್ ಕ್ಲಾತ್ ಆಗಿದ್ದು, ಇದರಲ್ಲಿ ಉಲ್ಟಾ ಸೀದಾ ಎರಡೂ ಇದೆ. ಇದು ಬಂದು ರೈಟ್ ಸೈಡು. ನಾವು ಕಟ್ ಮಾಡುವಾಗ ರೈಟ್ ಸೈಡ್ ಮತ್ತು ರಾಂಗ್ ಸೈಡು ಎರಡೂ ಕೂಡ ನೋಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ರೈಟ್ ಸೈಡ್ಗೆ ರೈಟ್ ಅಂತ, ರಾಂಗ್ ಸೈಡ್ಗೆ ಇಂಟು ಅಂತ ಹಾಕ್ಕೊಂಡು ಇದು ಬಟ್ಟೆ ಈ ಕಡೆಯಿಂದ ಕಟ್ ಮಾಡಿದ್ರೆ ಮಾರ್ಕಿಂಗ್ಸ್ ಎಲ್ಲ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಉಲ್ಟಾ ಮೇಲೇ ಹಾಕ್ಕೊಂಡು ಈ ಬ್ಲೌಸನ್ನು ಕಟ್ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಈ ಒಂದು ಬ್ಲೌಸ್ಗೆ ಬೇಕಾಗಿರೋ ಎಲ್ಲ ಮೆಜರ್ಮೆಂಟ್ಸನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗೆ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನನಗೆ ಬ್ಲೌಸ್ ಲೆಂತ್ ಬಂದು 13 ಇಂಚು, ಚೆಸ್ಟ್ ವಿಡ್ತ್ ಬಂದು 34 ಇಂಚು, ವೆಸ್ಟ್ ಬಂದು 27.5 ಇಂಚು, ಶೋಲ್ಡರ್ ಬಂದು 9.5 ಇಂಚು. ಹಾಗೇ ಈ ಒಂದು ನೆಕ್ ವಿಡ್ತ್ ಬಂದು 4.5 ಮತ್ತು ನೆಕ್ ಲೆಂತ್ ಬಂದು 7 ಇಂಚು 7.5 ಇಂಚಿದೆ. ಮತ್ತು ಈ ಒಂದು ಬ್ಯಾಕ್ ನೆಕ್ಕಲ್ಲಿ ಬಂದು ಫ್ರಂಟ್ ನೆಕ್ಕಲ್ಲಿ ಬಂದು 6 ಇಂಚಿದೆ, ಆರ್ಮೋಲ್ 5 ಇಂಚಿದೆ, ಫ್ರಂಟಲ್ಲಿ ಬಂದುಬಿಟ್ಟು ಲೆಂತು 12 ಇಂಚಿದೆ, ಸ್ಲೀವ್ ಲೆಂತ್ ಬಂದು 7.5 ಮತ್ತು ಸ್ಲೀವಿಂದು ಸುತ್ತಳತೆ ಬಂದು 10 ಇಂಚು. ಇದನ್ನು ಎಲ್ಲ ನೀಟಾಗಿ ನಾನು ಅಳತೆ ಬ್ಲೌಸಲ್ಲೇ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸೈಡಲ್ಲಿ ಏನಾದರೂ ಕ್ರಾಸ್ ಇತ್ತು ಅಂತ ಹೇಳಿದ್ರೆ ಫಸ್ಟು ಈ ಒಂದು ಕ್ರಾಸ್ನೆಲ್ಲ ನೀಟಾಗಿ ಒಂದು ಮಾರ್ಕ್ ಮಾಡಿ ತೆಗಿಬೇಕು. ಈ ಬಟ್ಟೆಯಲ್ಲಿ ಯಾವುದೇ ಕ್ರಾಸ್ ಇಲ್ಲ, ಆ ಕಾರಣಕ್ಕೆ ನಾನು ಇದನ್ನೇನು ಕ್ರಾಸ್ನೇನು ತೆಗಿತಾ ಇಲ್ಲ. ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಲೈನಿಂಗ್ ಏನೂ ಕೊಡೋದಿಲ್ಲ. ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಮಾರ್ಜಿನ್ಗೋಸ್ಕರ ಕೆಳಗಡೆಗೆ 1.5 ಇಂಚು ಅಷ್ಟು ಬಟ್ಟೆನ ಬಿಡ್ತಾಯಿದ್ದೀನಿ ಕೆಳಗಡೆಗೆ. ನಾವು ಲೈನಿಂಗ್ ಬ್ಲೌಸ್ ಆದರೆ ಇಲ್ಲಿ ಅರ್ಧ ಇಂಚು ಕೆಳಗಡೆ, ಅರ್ಧ ಇಂಚು ಹಾಗೆಯೇ ಮೇಲೆ ಅರ್ಧ ಇಂಚು ಬಿಟ್ಟರೆ ಸಾಕಾಗುತ್ತೆ. ಇದು ವಿತೌಟ್ ಲೈನಿಂಗ್ ಆಗಿರೋದ್ರಿಂದ ಇದಕ್ಕೆ ನಾವು 1.5 ಇಂಚು ಬಿಡಬೇಕು. ಇಲ್ಲಿ ಅರ್ಧ ಇಂಚು ಫಸ್ಟ್ ಈ ಥರ ಫೋಲ್ಡ್ ಮಾಡ್ತೀವಿ, ಮತ್ತು ಇನ್ನು 1 ಇಂಚನ್ನು ಈ ರೀತಿ ಫೋಲ್ಡ್ ಮಾಡ್ತೀವಿ. ಸೊ ಅದಕ್ಕಾಗಿ ನಮಗೆ ಇಲ್ಲಿ 1.5 ಇಂಚು ಬೇಕಾಗುತ್ತೆ. ಮತ್ತು ನಮಗೆ ಟೋಟಲಾಗಿ ಈ ಒಂದು ಬ್ಲೌಸ್ ಲೆಂತ್ ಬಂದು ಫಿನಿಶ್ ಲೆಂತ್ ಬಂದು 13 ಇಂಚು ಬೇಕು. 13 ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಟೇಪನ್ನು ಈ ಥರ ಇಟ್ಕೊಂಡು 13 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾವು ಬ್ಲೌಸನ್ನು ಫೋಲ್ಡ್ ಮಾಡಿ ಇಟ್ಕೋಬೇಕಾದ್ರೆ ಯಾವಾಗಲೂ ಅಷ್ಟೇ ಈ ಒಂದು ಫಸ್ಟು ಬ್ಯಾಕ್ ಕಟ್ ಮಾಡ್ತಾ ಇರೋದ್ರಿಂದ ಫೋಲ್ಡಿಂಗ್ ಸೈಡ್ ಏನಿದೆ ಆ ಫೋಲ್ಡಿಂಗ್ ಸೈಡು ನಮ್ಮ ಕಡೆಗೆ ಬರೋ ಥರ ಹಾಕ್ಕೋಬೇಕು. ಹಾಗೆಯೇ ಈ ಒಂದು ಓಪನ್ ಸೈಡ್ ಏನಿದೆ ಇದು ಓಪನ್ ಸೈಡು ಆ ಕಡೆಗೆ ಬರೋ ಥರ ಹಾಕ್ಕೋಬೇಕು. ಮತ್ತು ಉಲ್ಟಾ ಸೀದಾ ಏನಿದೆ ಅದನ್ನು ಕಂಪಲ್ಸರಿ ನೋಡ್ಕೊಳ್ಳಬೇಕು. ಬ್ಲೌಸಲ್ಲಿ ಏನಾದರೂ ಡಿಸೈನ್ಸ್ ಇತ್ತು ಅಂತಂದರೆ ಆ ಡಿಸೈನು ಸಹ ನೋಡಿಕೊಂಡು ಆಮೇಲೆ ಕಟ್ ಮಾಡಬೇಕು. ಡಿಸೈನ್ಸ್ ಬಿಟ್ಟು ನಾವು ಬೇರೆ ಥರ ಕಟ್ ಮಾಡಿದ್ರೆ ಅದು ಬ್ಲೌಸ್ ನೋಡೋದಕ್ಕೆ ಚೆನ್ನಾಗಿರಲ್ಲ, ಬ್ಲೌಸು ಹಾಳಾಗುತ್ತೆ. ಸೊ ಹಾಗಾಗಿ ಡಿಸೈನು ಸಹ ನೋಡಿಕೊಂಡು ನಾವು ಹಾಕ್ಕೋಬೇಕಾಗುತ್ತೆ. ಈಗ 13 ಇಂಚು ಎಲ್ಲಿ ಬರುತ್ತೋ 13 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಈ ಕೆಳಗಡೆ ಮಾರ್ಜಿನನ್ನು ಬಿಟ್ಟು. ಮತ್ತು ನಮಗೆ ಮೇಲೆ ಕೂಡ ಶೋಲ್ಡರ್ನ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚು ಬೇಕಾಗುತ್ತೆ. ಸೊ ಇಲ್ಲೂ ಸಹ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಸೇಮ್ ಈ ಕಡೆ 13 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಟೋಟಲ್ ಎಲ್ಲ ಸೇರಿ 13.5 ಇಂಚಿಗೆ. ಸೇಮ್ ಈ ಕಡೆನೂ ಅಷ್ಟೇ 13.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಇದನ್ನು ಒಂದು ಲೈನ್ ಮಾಡ್ಕೊಳ್ಳಿ. ಈ ಥರ ಲೈನ್ ಮಾಡಿಕೊಂಡು ಆದಮೇಲೆ ನೆಕ್ಸ್ಟ್ ಬಂದು ನಾವು ಚೆಸ್ಟ್ ವಿಡ್ತನ್ನು ನೋಡ್ಕೋಬೇಕು. ಚೆಸ್ಟ್ ವಿಡ್ತು ಇದು ನಮಗೆ ಬಂದು 34 ಸೈಜಿಂದು ಇದು ಬ್ಲೌಸ್ ಸುತ್ತಳತೆ. ಇದು 34 ಅಂತ ಅಂದಾಗ ನಾವು ಟೇಪನ್ನು ಈ ರೀತಿ ತಗೊಂಡು
ಟೇಪಲ್ಲಿ 34 ಎಲ್ಲಿಗಿದೆ ಇಲ್ಲಿಗೆ ತಗೊಂಡು ಇದನ್ನು 4 ಭಾಗ ಮಾಡ್ಕೋಬೇಕು. 34ಅನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಮತ್ತೆ ಸೇಮ್ ಅದನ್ನೇ ಇನ್ನೊಂದು ಸರಿ ಫೋಲ್ಡ್ ಮಾಡಿದಾಗ ನಮಗೆ ಎಷ್ಟು 8.5 ಬರುತ್ತೆ. ಈ 8.5 ಅಂದರೆ 4ರಲ್ಲಿ 1 ಭಾಗ ಡಿವೈಡೆಡ್ ಬೈ 4. ಈ ಒಂದು 8.5 ಇಂಚನ್ನ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಚೆಸ್ಟ್ ವಿಡ್ತು 8.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಸೇಮ್ ಇಲ್ಲೂ ಅಷ್ಟೇ 8.5 ಇಂಚಿಗೆ ಕೆಳಗಡೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಎರಡು ಇದನ್ನು ಮಾರ್ಕಿಂಗ್ಸ್ನ ಜಾಯಿಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಶೋಲ್ಡರು. ನಮಗೆ ಈ ಶೋಲ್ಡರ್ ಬಂದುಬಿಟ್ಟು ಈ ಬ್ಲೌಸಲ್ಲಿ 9.5 ಇಂಚು ಶೋಲ್ಡರ್ ಬರ್ತಾಯಿದೆ. 9.5 ಇಂಚಿಗೆ ನಾವು 1 ಇಂಚು ಹ್ಯಾಡ್ ಮಾಡ್ಕೋಬೇಕು. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು, ಶೋಲ್ಡರಲ್ಲಿ 1 ಇಂಚು ಅಥವಾ 3/4 ಇಂಚು ನಾವು ಹ್ಯಾಡ್ ಮಾಡ್ಕೋಬೇಕು. ನೆಕ್ಕಲ್ಲಿ ಮಾತ್ರ ಅರ್ಧ ಇಂಚು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ. ಈಗ 9.5ಗೆ ಇನ್ನು 1 ಇಂಚ್ ಹ್ಯಾಡ್ ಮಾಡಿದಾಗ 10.5 ನಮಗೆ ಶೋಲ್ಡರ್ ಬರುತ್ತೆ. ಈ 10.5ನ ಡೈರೆಕ್ಟಾಗಿ ನಾವು 10.5ನೇ ಇಡೋಂಗಿಲ್ಲ. ಈ 10.5ನಲ್ಲಿ ಅರ್ಧವನ್ನು ನಾವು ಶೋಲ್ಡರ್ ಅಂತ ಹೇಳಿ ಇಟ್ಕೋಬೇಕು. ಇಲ್ಲಿ ಡಬಲ್ ಇರುವಾಗ ನಾವು ಡೈರೆಕ್ಟು ಫುಲ್ಲು ಶೋಲ್ಡರ್ ಮೇಲೆ ಈ ರೀತಿ ಮೆಜರ್ಮೆಂಟ್ ಮಾಡುವಾಗ ನಮಗೆ 10.5 ಬರುತ್ತೆ. ಇದನ್ನು ನಾವು ಫೋಲ್ಡ್ ಮಾಡಿದಾಗ ಇದು ಅರ್ಧ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ 10.5 ನಾವು ಇಡೋಂಗಿಲ್ಲ. 5.25ಗೆ ಇಲ್ಲಿ ಶೋಲ್ಡರನ್ನು ನಾವು ಮಾರ್ಕ್ ಮಾಡ್ಕೋಬೇಕು. 5.25 ಇಲ್ಲಿಗೆ ಬರುತ್ತೆ. 5.25 ಹತ್ರ ಒಂದು ಶೋಲ್ಡರ್ಗೆ ಮಾರ್ಕಿಂಗ್. ಮತ್ತು ಇದು ಹಾರ್ಮೋಲ್ ಬಂದು ನಮಗೆ 4.5 ಇಂಚ್ ಬರ್ತಾಯಿದೆ. ಆ 4.5ಗೆ ಇಲ್ಲಿ ಮೇಲೆ ಶೋಲ್ಡರ್ ಸಹ ನಾವು ಕೊಡ್ತೀವಲ್ವ, ಶೋಲ್ಡರ್ಗೆ 1/2 ಇಂಚು ಜಾಯಿಂಟ್ ಮಾಡೋದಕ್ಕೆ ಮಾರ್ಜಿನ್ಗೆ 1/2 ಇಂಚ್ ಬಿಟ್ಟಿರೋದ್ರಿಂದ ಅದನ್ನು ಬಿಟ್ಟು ಆ್ಯಸ್ ಇಟ್ ಈಸ್ ಅದರಲ್ಲಿ ಎಷ್ಟು ಬಂದಿರುತ್ತೋ ಅಷ್ಟು 4.5 ಹತ್ರಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಮಾಡ್ಕೋಬೇಕು. ಮತ್ತು ಈ ಲೈನನ್ನು ಇಲ್ಲೂ ಅಷ್ಟೇ 4.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ 1/2 ಇಂಚು ಅಷ್ಟು 4.5 ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಲ್ಲಿಗೂ ಒಂದು ಮಾರ್ಕ್. ಇಲ್ಲಿ ಮತ್ತು ಇದು ನಮಗೆ ಫಿಟ್ಟಿಂಗ್ ಲೈನು. ಈ ಫಿಟ್ಟಿಂಗ್ ಲೈನ್ ಬಿಟ್ಟು ಇನ್ನು 2 ಇಂಚು ಮಾರ್ಜಿನ್ಗೋಸ್ಕರ ಬಿಡ್ತೀನಿ. ನೀವು ಬೇಕಾದರೆ 1 ಇಂಚ್ 1.5 ಇಂಚ್ ಬೇಕಾದರೂ ಬಿಟ್ಕೋಬೋದು. ನಾರ್ಮಲಾಗಿ 2 ಇಂಚ್ ಬಿಟ್ಟರೆ ನಮಗೆ ಕಟ್ ಮಾಡುವಾಗ ಒಂದು ಅರ್ಧ ಇಂಚು ಜಾಸ್ತಿ ಇದ್ದರೂ ಪರವಾಗಿಲ್ಲ, ಅದು ಫಿಟ್ಟಿಂಗ್ ಆಗೋಷ್ಟರಲ್ಲಿ ಅರ್ಧ ಇಂಚು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ 2 ಇಂಚು ತಗೊಂಡ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಲ್ಲೂ 2 ಇಂಚೆ ತಗೋತೀನಿ. ಇಲ್ಲೂ ಸಹ 2 ಇಂಚಿಗೆ ಮಾರ್ಕ್ ಮಾಡಿದ್ದೀರಿ. ನೆಕ್ಸ್ಟ್ ಬಂದು ನೆಕ್ಕು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಾಗೆ ಎಲ್ಲ ಕಡೆಯೂ ನಾವು 1/2 ಇಂಚ್ 1 ಇಂಚು ಜಾಸ್ತಿ ಮಾಡ್ತೀವಿ. ಆದರೆ ನೆಕ್ಕಲ್ಲಿ ಬಂದಾಗ ನಮ್ಗೆ ಏನು ಬಂದಿರುತ್ತೋ ಅದರಲ್ಲಿ ಅರ್ಧ ಇಂಚನ್ನು ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿ. ಈಗ ನಮಗೆ ನೆಕ್ಕಿನ ಸುತ್ತಳತೆ ಬಂದು ಇಲ್ಲಿ 5 ಇಂಚು ಟೋಟಲ್ ಆಗಿ ಬಂದಿದ್ದು, ಅದನ್ನು ನಾವು 1 ಇಂಚ್ ಕಡಿಮೆ ಮಾಡ್ಕೊಂಡು ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡ್ತೀವಿ. ಇಲ್ಲಿ 4 ಇಂಚ್ ಬಂದ ತಕ್ಷಣ ನಾವು 4 ಇಡೋಂಗಿಲ್ಲ. ಯಾಕಂದರೆ ಇದು ಅರ್ಧ ನಾವು ಫೋಲ್ಡ್ ಮಾಡಿದಾಗ ಅರ್ಧ ಬರ್ತಾ ಇರೋದ್ರಿಂದ 4ರಲ್ಲಿ ಅರ್ಧ ಅಂತಂದರೆ 2 ಇಂಚು 2 ಇಂಚಿಗೆ ಅಥವಾ 2.25 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕಿಂಗ್. ಮತ್ತು ಇವು ನೆಕ್ ಬಂದಾಗ ಇಲ್ಲಿ ನೆಕ್ ನಮಗೆ ನೆಕ್ ಲೆಂತ್ ಬಂದು 7.5 ಇಂಚ್ ಬರ್ತಾಯಿದೆ. 7.5 ಅಂತ ಹೇಳಿದ್ರೆ ಇಲ್ಲಿ ನಮಗೆ ಅರ್ಧ ಇಂಚು ಏನು ನಾವು ಮಾರ್ಜಿನ್ ಏನು ಬಿಟ್ಟಿದ್ದೀವಿ, ಆ ಮಾರ್ಜಿನ್ ಅರ್ಧ ಇಂಚು ಬಿಟ್ಟು ಆ್ಯಸ್ ಇಟ್ ಈಸ್ 7.5 ಏನು ಬರುತ್ತೆ ಅದಕ್ಕೆ ಇನ್ನೊಂದು 1/4 ಇಂಚ್ ಕಡಿಮೆ ಮಾಡಿಕೊಂಡು, ಯಾಕಂದರೆ ಇಲ್ಲಿ ಸ್ಟಿಚ್ಗೆ ಬರುತ್ತಲ್ವ, ಆ 1/4 ಇಂಚ್ ಕಡಿಮೆ ಮಾಡಿಕೊಂಡು ಇಲ್ಲಿ 7.25 ಇಂಚ್ ಹತ್ರಕ್ಕೆ ಒಂದು ಮಾರ್ಕನ್ನು ಮಾಡಿಕೊಂಡು ಸೇಮ್ ಇಲ್ಲಿ ಎಷ್ಟು 2 ಇಂಚ್ ತೆಗೆದಿರ್ತೀರ ಇಲ್ಲಿಗೆ ಬರೋ ಅಷ್ಟರಲ್ಲಿ 2.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಇದು ನೆಕ್ ಅಷ್ಟೊಂದು ಬ್ರಾಡಾಗಿಲ್ಲ, ತುಂಬ ಚಿಕ್ಕ ನೆಕ್ ಆಗಿರೋದ್ರಿಂದ ಇಲ್ಲಿ ನಾವು ತುಂಬ ಬ್ರಾಡಾಗಿ ತೆಗಿತಾ ಇಲ್ಲ, ಚಿಕ್ಕದಾಗೇ ಇಲ್ಲಿ ಮಾರ್ಕ್ ಮಾಡಿಕೊಂಡು
ನೆಕ್ಕನ್ನು ಡ್ರಾ ಮಾಡ್ಕೋಬೇಕು. ಈ ಥರ ಒಂದು ಬಾಕ್ಸ್ ಥರ ಡ್ರಾ ಮಾಡಿಕೊಂಡು ಅದರಲ್ಲಿ ನಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪನ್ನು ಡ್ರಾ ಮಾಡ್ಕೋಬೋದು. ಮತ್ತು ಈ ಒಂದು ನೆಕ್ಕನ್ನು ಮೆಜರ್ ಮಾಡಬೇಕಾದ್ರೆ ನಮಗೆ ಇನ್ನೂ ಒಂದು ಮೆಥಡ್ ಇದೆ. ನಮ್ಗೆ ಈ ಥರ ನೆಕ್ಕು ನಂಬರ್ಸಲ್ಲಿ ತಗೊಂಡಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಅನ್ನೋರಿಗೋಸ್ಕರ ಇನ್ನೂ ಒಂದು ಮೆಥಡ್ ಇದೆ. ನಿಮಗೆ ಇದು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಈ ಅಳತೆ ಬ್ಲೌಸ್ ಏನಿದೆ, ಅಳತೆ ಬ್ಲೌಸನ್ನು ತಗೊಂಡು ಇಲ್ಲಿ ಜಾಯಿಂಟ್ಸ್ ಇದಾವಲ್ವ, ಜಾಯಿಂಟ್ಸನ್ನು ಎರಡನ್ನೂ ಸೇರಿಸಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ನೆಕ್ ನಮಗೆ ಸೆಂಟ್ರಿಗೆ ಬರಬೇಕು, ಮಿಡಲ್ಗೆ. ಈ ಸೆಂಟ್ರಿಗೆ ಬಂದಾಗ ಈ ರೀತಿ ಸೆಂಟ್ರಲ್ಲಿ ಹಿಡ್ಕೊಂಡು ಕೆಳಗಡೆಗೆ ನಾವು ಮಾರ್ಕ್ ಮಾಡಿದ್ದೀವಲ್ವಾ, ಆ ಮಾರ್ಕಿಂಗು ಅಲ್ಲಿಗೆ ಈ ಥರ ಬ್ಲೌಸನ್ನು ಇಟ್ಕೊಂಡು ಇಲ್ಲಿ ಮೇಲೆ 1/4 ಇಂಚ್ ಮಾತ್ರ ಬಿಟ್ಟು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾಡಿದ್ರೂ ನಮಗೆ ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗದೆ ಇರೋ ಥರ ಈ ಒಂದು ಮಾರ್ಕಿಂಗ್ಸ್ ಅನ್ನೋದು ಬರುತ್ತೆ. ಒಂದು 2 ಪಾಯಿಂಟ್ಸ್ ಇಲ್ಲ 1 ಪಾಯಿಂಟ್ ಆ ಥರ ಹೆಚ್ಚು ಕಮ್ಮಿ ಬಂದ್ರೂ ಆಲ್ಮೋಸ್ಟ್ ಎಲ್ಲ ಸೇಮ್ ಅದೇ ಥರ ಬರುತ್ತೆ. ಮತ್ತು ಈ ಒಂದು ಹಾರ್ಮ್ ಡೌನ್ ಏನು ತೆಗಿತೀರಾ, ಹಾರ್ಮ್ ಡೌನ್ ತೆಗಿಬೇಕಾದ್ರೂ ಅಷ್ಟೇ ಕೆಲವರು ನಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾಯಿದೆ, ಒಂದು 1/2 ಇಂಚ್ ಜಾಸ್ತಿ ಬರ್ತಿದೆ, 1/2 ಇಂಚು ಕಡಿಮೆ ಆಗ್ತಾಯಿದೆ ಅನ್ನೋ ಕನ್ಫ್ಯೂಷನ್ಸ್ ಏನಾದರೂ ಇತ್ತು ಅಂತಂದರೆ ಅದಕ್ಕೂ ಸಹ ಒಂದು ಮೆಥಡ್ ಇದೆ. ಇಲ್ಲಿ ನಾವು ಆಲ್ರೆಡಿ ಮಾರ್ಜಿನ್ ಬಿಟ್ಟಿದ್ದೀವಲ್ವ, ಆ ಮಾರ್ಜಿನ್ ಕಡೆಯಿಂದ ಇಲ್ಲಿವರೆಗೂ ಸೇಮ್ ಲೈನ್ ಏನಿದೆ ಅಲ್ಲಿವರೆಗೂ ಈ ಥರ ಇಟ್ಕೊಂಡು ಇಲ್ಲಿ ಸ್ಲೀವ್ ಜಾಯಿಂಟ್ ಆಗಿರೋ ಕಡೆ ಏನಿದೆ, ಸ್ಲೀವ್ ಜಾಯಿಂಟ್ ಆಗಿರೋ ಕಡೆಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನಮಗೆ ಈ ಸ್ಟಿಚ್ ಲೈನ್ ಬಂದು ಇಲ್ಲಿ ಬರುತ್ತೆ, ಸ್ಟಿಚಿಂಗ್ ಲೈನು. ಇದು ಸ್ಟಿಚಿಂಗ್ ಒಳಗಡೆಗೆ ಹೋಗುತ್ತೆ. ಕರೆಕ್ಟಾಗಿ ನೋಡಿ ಸೇಮ್ ಅದೇ ಥರ ಬರುತ್ತೆ. ಈ ಮೆಥಡನ್ನು ಬೇಕಾದರೂ ನೀವು ಫಾಲೋ ಮಾಡ್ಬೋದು. ಇದು ತುಂಬ ಈಸಿಯಾಗಿ ಫಸ್ಟ್ ಕಲಿಯೋರು ಆಗಿದ್ದರೆ ಈ ಮೆಥಡು ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ಈ ಥರ ಮಾಡಿ. ಮತ್ತು ಇಲ್ಲಿ ಬಂದಾಗ ನಾವು ಈ ಆರ್ಮ್ ಶೇಪ್ ತೆಗಿತೀವಲ್ವ, ಆರ್ಮ್ ರೌಂಡ್ ತೆಗಿಬೇಕಾದ್ರೆ ಇಲ್ಲಿ ಬಂದು ಸಣ್ಣ ಸೈಜ್ ಆಗಿದ್ದರೆ 1 ಇಂಚ್ವರೆಗೂ ಬ್ಯಾಕಲ್ಲಿ ತೆಗಿಬೇಕು. 1 ಇಂಚ್ ಬ್ಯಾಕಿಗೆ ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇದನ್ನು ರೌಂಡ್ ಶೇಪ್ ಈ ಥರ ರೌಂಡ್ ಶೇಪ್ ಮಾಡಿಕೊಂಡ್ರೆ ನಮಗೆ ಇದು ಆರ್ಮ್ ರೌಂಡ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ಇಲ್ಲಿ ನಾವು ವೇಸ್ಟ್ ಲೂಸು, ಸೊಂಟದ ಲೂಸನ್ನು ತಗೋಬೇಕಲ್ವಾ. ಈ ಸೊಂಟದ ಲೂಸ್ ಬಂದು ನಮಗೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ವೇಸ್ಟ್ 27.5 ಬರ್ತಾ ಇದೆ. 27.5 ಅಂತಂದಾಗ 27.5ನ 4 ಭಾಗ ಮಾಡ್ಕೋಬೇಕು, ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಆವಾಗ ನೋಡಿ ಈ ಥರ ಟೇಪನ್ನು ತಗೊಂಡು ಟೇಪ್ನ ಈ ರೀತಿ ಫಸ್ಟ್ ಒಂದು ಸರಿ ಫೋಲ್ಡ್ ಮಾಡಿ, ಮತ್ತು ಇನ್ನೊಂದು ಸರಿ ಈ ಥರ ಫೋಲ್ಡ್ ಮಾಡಿ. ಇವಾಗ ಎಷ್ಟು ಬರುತ್ತೆ, 6.75 ಬರುತ್ತೆ. ಈ 6.75 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ, ಪ್ಲಸ್ 1 ಇಂಚು ಮಾರ್ಕ್ ಮಾಡಿ. 1 ಇಂಚ್ ಮಾರ್ಕ್ ಮಾಡಿ ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಲೈನನ್ನು ನೀಟಾಗಿ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇಲ್ಲೇನು ನಾವು ಎಕ್ಸ್ಟ್ರಾ ಕಟ್ ಮಾಡೋ ನೆಸಿಟಿ ಬರಲ್ಲ. ಇಲ್ಲಿ ಉಳಿಯೋದು ಏನಿದ್ರೂ ಒಂದು 1/2 ಇಂಚಷ್ಟು ಉಳಿಯುತ್ತೆ, ಅದು ಸ್ಟಿಚಿಂಗಲ್ಲಿ ಇಲ್ಲೇ ಹೋಗುತ್ತೆ. ಇದು ಏನು ಪ್ರಾಬ್ಲಮ್ ಆಗೋಲ್ಲ. ಈ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರೂ ಸಹ ಅದರಿಂದ ಏನೂ ಸಮಸ್ಯೆ ಇಲ್ಲ. ಇಷ್ಟು ನಮಗೆ ಬ್ಯಾಕಲ್ಲಿ ಬರುವಂಥ ಕಟ್ಟಿಂಗ್ಸು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಡಾಟ್ನ ನಾವು ಎಲ್ಲಿ ಹಿಡಿಬೇಕು ಬ್ಯಾಕಲ್ಲಿ ಅಂತ ಹೇಳಿದ್ರೆ, ಇದು ಶೋಲ್ಡರ್ ಇದೆಯಲ್ವ, ಶೋಲ್ಡರಲ್ಲಿ ಸೆಂಟರು, ಈ ಶೋಲ್ಡರ್ ಇಲ್ಲಿ ನಮಗೆ 3 ಇಂಚ್ ಬರ್ತಿದೆ. 3 ಇಂಚ್ ಶೋಲ್ಡರಲ್ಲಿ ಇಲ್ಲಿ ಸೆಂಟ್ರಿಗೆ 1.5 ಇಂಚ್ ಎಲ್ಲಿದೆ ಇಲ್ಲಿ, ಈ 1.5 ಇಂಚ್ ಹತ್ರ ಬಂದು ಸ್ಟ್ರೈಟಾಗಿ ಟೇಪನ್ನ ಈ ರೀತಿ ಇಟ್ಟು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕ್ ಮಾಡಿಕೊಂಡು ಎರಡು ಕಡೆ ಒಂದು 4 ಇಂಚಿಗೆ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಎರಡೂ ಕಡೆ ಸೇರಿ 4 ಇಂಚ್ ಬರೋ ಥರ ಈ ರೀತಿ 4 ಇಂಚ್ ಲೆಂತ್ಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡ್ರೆ
ಇಲ್ಲಿಗೆ ನಮಗೆ ಬ್ಯಾಕಲ್ಲಿ ಆಲ್ಮೋಸ್ಟ್ ಎಲ್ಲ ಕಟ್ಟಿಂಗ್ಸು ಮತ್ತು ಮಾರ್ಕಿಂಗ್ಸು ಮುಗಿಯುತ್ತೆ. ಈಗ ನೆಕ್ಕು ಸಹ ಅಷ್ಟೇ. ಇಲ್ಲಿ ನೆಕ್ ರೌಂಡ್ ಶೇಪ್ ತೆಗಿಬೇಕಲ್ವಾ, ಇಲ್ಲಿ ಬಂದು ಈ ರೀತಿ ಒಂದು 1/2 ಇಂಚು ಅರ್ಧ ಇಂಚ್ಗೆ ಇಲ್ಲಿ ಬಿಟ್ಟು ನೀಟಾಗಿ ರೌಂಡಾಗಿ ಈ ಥರ ಶೇಪ್ ತಗೊಂಡ್ರೆ ನಮಗೆ ಈ ರೀತಿ ನೆಕ್ ಶೇಪ್ ಸಹ ಬಂದ್ಬಿಡುತ್ತೆ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಬ್ಯಾಕಲ್ಲಿ ಎಲ್ಲ ಕಟ್ಟಿಂಗ್ಸು ಮುಗೀತು. ಇಷ್ಟು ಬ್ಯಾಕಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ಸ್ ಮೂಲಕ ಕೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ಈ ಒಂದು ಪ್ರಿಂಟ್ ವಿಡಿಯೋದಲ್ಲಿ ನಿಮಗೆ ಪ್ರಿಂಟಲ್ಲಿ ಯಾವ್ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಹೇಳಿ ಪ್ರಿಂಟಲ್ಲಿ ಪ್ರತಿಯೊಂದನ್ನು ವಿವರವಾಗಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.